ನೀ ಏನ್ ನಡ್ಬಾರ್ದು ಕೊಡ್ತಾ ನೀನು ಅಡ್ಡ ಗಾಡಿ ತೋರ್ಸತ್ತೀನ ಇಲ್ಲ ಮಾಡಲ್ಲ ಈಗ ಇದು ಆಗ್ತಿಲ್ಲ. ಎಲ್ರಿಗೂ ಸ್ವಾಗತ ಸುಸ್ವಾಗತ ನಮ್ಮ ಬ್ಲಾಗ್ಸಿಗೆ. ಸೊ ಇವತ್ತೊಂದು ಸಣ್ಣದ ರೈಡ್ ಪ್ಲಾನ್ ಮಾಡಿದ್ದೆವು. ನ್ಯೂ ಇಯರ್ ನಾಳೆಗೆ ಹೊಸ ವರ್ಷ. ಸೊ ಇವತ್ತಿಂದ ಎಂಡ್ ಮಾಡ್ಬೇಕು, ನಾಳೆಗೆ ಒಂದು ರೈಡ್ನಾಗ ಇರ್ಬೇಕಂತೇಳಿ CBR 650cc ಒಂದು ನಮ್ಮ ಆನಂದ್ ಒಂದನ್ನು ಊರ್ಲೆ ನಾವು ಆನಂದಿಗೆ ಒಂದು ಕರ್ಕೊಂಡ್ಬಂದ್ವಿ. ನಮ್ಮ ಹಿಮಾಲಯ ಒಂದು ರೆಡಿ ಮಾಡಿವಿ. ಹಿಮಾಲಯ ಯಾಕಂದ್ರಲ್ಲ ನಮ್ಗೆ ಇರೋ ಬ್ಯಾಗ್ ನಮ್ಮ ಬಚ್ಚಿ ಅವ ಅಂದ್ರೆ ನಾವು ಒಂದು ಸ್ವತಃ ತೊಗೊಂಡು ರಾತ್ರಿ ಕ್ಯಾಂಪಿಂಗ್ ಮಾಡ್ಬೇಕಂತ ನೋಡ್ರಿ ನಿಮ್ಗೆ ಗೊತ್ತ ಬ್ಲಾಗ್ದಾಗ. ನಮ್ಮ ಅಡ್ವೆಂಚರ್ ಗಾಡಿ ಬೇರೆ, ಇದು ಸ್ಪೋರ್ಟ್ಸ್ ಗಾಡಿ ಬೇರೆನೇ, ಅದೇ ಬೇರೆ. ಅಂದ್ರೂ ನಮ್ಮ ಮಾಡೋ ಪಾಪ ಇದೆಲ್ಲ ಕಟ್ಕೊಂಬಂದ ನಮ್ಮ ಸಲಕ್ಕೆ ಎಲ್ಲ ಟೆಂಟ್ ಕುರ್ಚಿ ಗಿರ್ಚಿ ಒಳಗೆ ಒಂದು ಹೊಸ ಕುರ್ಚಿ ಖರೀದಿ ಮಾಡ್ಬೇಕು. ಈಗ ಒಂದು ನಾಷ್ಟಕ್ಕೆ ನಿಂದಿರ್ತೀವಿ. ಕಾಮತ್ತೊಂದು ಟೋಟಲ್ ಅದ ಹುಬ್ಳಿ ಬಂದ್ವಿ. ಇಲ್ಲಿ ನಾಷ್ಟ ಮಾಡಿ ನಾವು ನಮ್ಮ ಅಣ್ಣಗೆ ಏನೋ ತೊಗೋಬೇಕಂತ ಕುರ್ಚಿ. ಅಣ್ಣ ಏನು ಹೋಗ್ತಾನೋ ಏನೋ ಟ್ರಿಪ್ಪಿಗೆ ಇವತ್ತ ಇರೋದು ಅಣ್ಣ ಕುರ್ಚಿ ತುತ್ತಿರಲ್ಲ ತರಿ. ಈಗ ಡೆಕಾಥ್ಲಾನ್ ಯಾವ ಭೀ ನಮ್ಮ ಫೇವ್ರೇಟ್ ಇದು. ಬಟ್ ನಮಗೆ ಏನು ಬೇಕಿಲ್ಲ ಎಲ್ಲ ಸಿಗ್ತಾ ಇಲ್ಲಿದ್ರಾಗ. ಹಾಗಾಗಿ ನಾವು ಆಲ್ಮೋಸ್ಟ್ ಅಲ್ಲ ಬೆಂಗಳೂರು ಬಂದರು ಡೆಕಾಥ್ಲಾನಿಗೆ, ಇಲ್ಲಿ ಹುಬ್ಳಿ ಬಂದರು ಡೆಕಾಥ್ಲಾನಿಗೆ. ನಮ್ಮ ಟೆಂಟ, ನಮ್ಮ ಕುರ್ಚಿ, ನಮ್ಮ ಏರಿಯಾ ಇದೆಲ್ಲ ನಮ್ಮ ಪ್ರಪಂಚ ಇದ್ದಂಗೆ ಇದು ಒಂಥರ ಸಣ್ಣದು. ಈ ರೋಡ್ ನೋಡಕತ್ತಿಲ್ಲ ಒಂದ್ 3 ರಿಂದ 4 ವರ್ಷ ಹಿಂಗೆ ನೋಡ್ಲತ್ತೀನಿ. ಹಿಂಗೆ ಕಚ್ಚಾ ರೋಡ. ಇಲ್ಲಿ ಮಂದಿ ಹೆಂಗ್ ಸುಮ್ ಕೂತಾರ ಗೊತ್ತಲಾಗ್ಯದ. ಇಲ್ಲಿ ಯಾರು ಧ್ವನಿ ಹತ್ತಲಾಗ್ಯಾರೋ ಏನಿಲ್ಲ. ಹುಬ್ಳ್ಯಾಗ ಯಾಕೆ ಹಿಂಗ ಗೊತ್ತಿಲ್ಲ. ಅದು ಮೇನ್ ಹುಬ್ಳಿನಾಗ ಇದು ಸಿಟ್ಟಾಗಿದ್ದು. ಸಿದ್ಧ ರೋಡ್ ಗುಡಿ ಹೋಗೋ ದಾರಿ ಹಿಂಗೆ ಅದ. ಇದು ಸಿದ್ಧ ರೋಡ್ ಗುಡಿ ಹೋಗೋ ದಾರಿ ಹಿಂಗದಂದ್ರಲ್ಲ ಮತ್ತೆ ಜನಗಳು ಏನ್ ಮಾಡ್ಬೇಕು ನೋಡು ಪಾಪ. ಅವ್ರ ಯಾರ ಧ್ವನಿ ಹತ್ತಬೇಕು. ಫುಲ್ ಟ್ಯಾಂಕ್ ಮಾಡ್ರಿ, ಫುಲ್ ಟ್ಯಾಂಕ್. ಗಾಡಿಗೆ ಎಣ್ಣೆ ಹಾಕೋದು ಮನೆಗೆ ಒಂದು ಆನಿ ಸಾಧ್ರು ಭಾರಿ ಮಂಟ ಅನ್ಸುತ್ತೆ ನಮ್ಗೆ. ಎಣ್ಣೆ ಹಾಕಣ ಎಲ್ಲ ಗೊತ್ತಾಗ್ತು ನಮ್ದು ಹಾತಿ ಅದ ಇಲ್ಲಿ. ಇದು ನಮ್ಮ ಚೀತ ಅದು ಹಂಗೆ ಗಾಡಿಗಳು. ಇದು ರೇಸ್ ರೋಡ್ ಮೇಲೆ ಓಡ್ತದ, ಇದು ಆಫ್ ರೋಡಿಗೆ ನಾವು ಭಾರಿ ಓಡುತ್ತೆ. ಅಡ್ಡ ಗಾಡಿ ನಮ್ಮ ಪಸಂದ್. ಏನೋ ನೋಡ್ರಿ ಹಂಗೆ ಅಷ್ಟ ನಡೋದಾರ ಬಂದು ತಮಿಳ್ನಾಡು ಎಲ್ಲ ಅಷ್ಟೇ ಟರ್ನಿಂಗ್ ಇಲ್ಲ. ಹ್ಯಾಂಗೆ ಗೊತ್ತಾಗಲ್ಲ ಮುಂದೆ ಹಚ್ಬೇಕಲ್ಲ ಪುಲ್ಲ ಇದ್ದಲ್ಲಿ. ಟರ್ನಿಂಗ್ ಬಿಟ್ಟಿಗೆಸಿಂದ ಅಪ್ಪು ಏನು ಸಾಣ ಲಾರಿ ನಡೆಸ್ತಿರಲ್ರಿ. ನಿಂದಿರ್ಸಿ ಒಂದು ನೀರು ಕುಡ್ದೆವು. ಇದೇ ಲಾರಿ ನೀವು ನೋಡ ಬೈದಿವಿ. ಯಾಕಂದ್ರೆ ಹಿಂಗೆ ಮುಂದೆ ಬಂದು ಹಚ್ಚಿದ್ರೆ ಏನೋ ಅನ್ಸಲ್ಲ. ಅಲ್ಲಿ ಏನು ಬರೋರು ಹ್ಯಾಂಗೆ ಮಾಡ್ಬೇಕು, ಬಂದು ಏನು ಬಂದು ನಿಂತ್ಬೇಕು ಹ್ಯಾಂಗೆ ನಿಂತದ್ದು ಗೊತ್ತಾಗಿಲ್ಲ. ಅದಕ್ಕೆ ಬೈದೀವಿ ನನಗೆ. ಅವ್ರು ಏನು ಮಾಡ್ತಾರೆ, ಅವ್ರು ಈಜಿಯಲ್ಲಿ ಅಂತ ಹೇಳಿ ನಾವು ಸಿಗರೇಟ್ ತೊಳಗೆ ನಿಂತಿದ್ದೆ. ಆ್ಯಕ್ಚುಲಿ ಅಲ್ಲಿ ಅಂಗಡಿಯಾಗ ನಾ ಎಲ್ಲಿ ನೀರು ತೊಳಗೆ ನಿಂತೆ ಅವ್ನು ಸಿಗರೇಟ್ ತೊಳಗೆ ನಿಂತ ಮೇಲೆ ಬಂದು ಕೇಸಿಂದ ಆಟ ಅರ್ಜೆಂಟ್ ಇರ್ತಾನೆ. ಸಿಗರೇಟ್ ಮಣ್ಣಿಗೆ ಹೇಳತ್ತಾರೆ. ಈ ಥರ ಲೋಡ್ ಮಾಡಿ ಚೈನ್ ಹಾಕಿ ಫುಲ್ ಭಾರಿ ತೊಗೊಂಡೋಗ್ತಾರೆ. ಒಂದ ಕಟ್ ಆಯ್ತಲ್ಲ ಕೆಳಗೆ ಸೀದಾ ರೈಟ್ ಲಾರಿ ರಸ್ತೆ ಬಿದ್ದದ. ಅಣ್ಣ ಯಾರಿಗೆ ಏನಾಗ್ಯದೇನ್ರಿ? ಯಾರಿಗೇನಾಗ್ಯದ್ರಿ? ಯಾರಿಗೇನಾಗಿಲ್ಲ. ಯಾವ ರಾತ್ರಿ ಬಿದ್ದೇನ್ರಿ ಇದು? ಹೌದಾ? ಡ್ರೈವರ್ ಡ್ರೈವರ್ ಅಲ್ಲಾರ ಇಂಥ ರೋಡ್ನಾಗ ಹುಷಾರು ಇರಬೇಕು. ಆ್ಯಂಡ್ ಎದುರು ಹಿಂಗೆ ಫುಲ್ಲ ಕಾಣತ್ತಾನೆ ಇಲ್ಲ. ಸೈಡ್ ಹೊಡಿಬಾರ್ದು ಒಟ್ಟ. ಯಾಕಂದ್ರೆ ಎದುರು ಏನು ಬರ್ತೋ ಯಾವ ಸ್ಪೀಡ್ ಬರ್ತೋ ಗೊತ್ತಾಗಲ್ಲ. ಸೊ ಇಲ್ಲೊಂದಿಷ್ಟು ರೋಡ್ ಡಿವೈಡ್ ಆಗ್ತಾವ. ಮುರುಡೇಶ್ವರ ಹೋಗ್ಬೇಕು, ಕುಮಟಾ ಹೋಗ್ಬೇಕು, ಹಿಂಗೆ ಅಂಕೋಲ್ ಹೋಗ್ಬೇಕಾ, ಕಾರವಾರ ಹೋಗ್ಬೇಕಂತ ಹಿಂಗೆ. ನಾವು ಆ್ಯಕ್ಚುಲಿ ಈ ಕಡೆ ಹೋಗ್ಬೇಕು ಈಗ ಲೆಫ್ಟಿಗೆ. ಇಲ್ಲಿಂದ ರೋಡ್ ಡಿವೈಡ್ ಆಗ್ತಾವ ಈಗ. ಇದು ಹಿಂಗೂ ಹೋಗ್ಬೋದು ಆ್ಯಕ್ಚುಲಿ, ಬಟ್ ದೂರ ಆಗ್ತದೆ. ಹಿಂಗೆ ಹೋದ್ರೆ ಸಮೀಪ ಆಗ್ತದೆ. ನಮ್ಗೊಂದು ಶಾರ್ಟ್ ಕಟ್ ಸಿಗ್ತದೆ. ಅದು ಸೀದಾ ಹೋದ್ರೆ ಬರ್ತದೆ. ಉಳ್ಳಾಗಡ್ಡಿ ನೋಡ್ರಿ ರೂಪಾಯಿ ಇಟ್ಟಾಗ ಉಳ್ಳಾಗಡ್ಡಿ ಅಂಕಿರೋ ನೋಡ್ರಿ. ಈಗ ಒಂದು ಲಾರಿ ಉಳಿಸ್ಕೊಂಬಿಡಮ್ ಇಲ್ಲೇ. ಒಂದು ಚೀಲ ಅಡುಗೆ ಮಾಡ್ಕೊತೀವಿ ಉಳ್ಳಾಗಡ್ಡಿ. ಟವರ್ಕೊಂದು ಬ್ರಿಡ್ಜ್ ಸಿಗ್ತದ. ಆ ಬ್ರಿಡ್ಜ್ ಒಂದು ನನಗೊಂದು 5 ವರ್ಷದಿಂದ ಭಾಳ ಇಷ್ಟ ಆಗ್ಯದ. ಅದು ಅಲ್ಲಿ ಎವ್ರಿ ಟೈಮ್ ನಾವು ಈ ಕಡೆ ಬಂದಂದ್ರಲ್ಲ ಅಲ್ಲಿ ನಿಂತೆ ಹೋಗ್ತೀವಿ. ಯಾಕಂದ್ರೆ ಲಾಸ್ಟ್ ಟೈಮ್ ಒಂದು ಮೊದಲು ನಾ ಬಂದಾಗ ಫಸ್ಟ್ ಟೈಮ್ ಬಂದಾಗ ಕೆಳಗಿಳಿದು ಡ್ರೋನ್ ಹಾರಿಸಿದ್ದು. ಅಲ್ಲಿ ಭಾರಿ ಬಂದಿತ್ತು. ಅದು ಹೇಳಿದಿಲ್ಲ, ಇದೇ ಬ್ರಿಡ್ಜ್ ನೋಡು ಭಾರಿ ಕಾಣುತ್ತೆ. ಫುಲ್ ಇದು ಬ್ರಿಡ್ಜ್ ಹಿಂಗೆ ಅಲ್ಲಿ ತಳಗಳು ಲಾಸ್ಟ್ ಟೈಮ್ ಅಲ್ಲಿ ತಳಗಿಳಿದು ಡ್ರೋನ್ ಹಾರಿಸಿದ್ದೆವು. ಇದು ಫುಲ್ ಈ ಕಡೆಯಿಂದ ಒಂದು ವ್ಯೂ ಭಾರಿ ಕಾಣುತ್ತೆ. ಇದು ಅಡ್ಡು ಸೈಡ್ ರಾತ್ರಿ ಬಂದು ನಿಂತಲ್ಲೆಲ್ಲ ಒಂದು ಟೆಂಟ್ ಹಾಕಿ ಗ್ಯಾಸ ಸ್ವಲ್ಪ ಸಂಗಟ್ ಸಾಮಾನು ತೊಂಬರ್ಬೇಕು. ಕುಂತ ಆರಾಮ್ ತಂಡ ಊಟ ಗೀಟ ಮಾಡಿ ಅಡುಗೆ ಮಾಡ್ಕೊಂಡು ಉಂಡು ಬಿಡ್ಬೇಕು. ಹಿಂಗೆ ಇದ್ದರೆ ನಾವು ನೆಮ್ಮದಿಯಾಗಿರ್ಬೇಕಂತಾರ. ನಮ್ಮ ಬಾಸ್ ಹೇಳ್ಯಾರದು ಮೊದಲೇ ಹೇಳಿ ಕೇಳಿ. ಇಂಥ ಜಾಗದಾಗ ನೋಡ ಅಲ್ಲಿ ನಿಂತ ಕೇಸಿಂದ ಕಟ್ಟಿಗೆ ಅದ ನೋಡ. ಅಲ್ಲಿ ನಿಂತ ಒಂದು ಫೋಟೋ ತಗೊಂಡು ಕೇಸಿಂದ ಭಾರಿ ಬಂದಿದೆ. ಅವಾಗ ನೀರು ಕಮ್ಮಿ ಇತ್ತು. ಇನ್ನೊಂದು ಹಿಂಗೆ ದಾರಿ ಬರುತ್ತೆ ಹಿಂಗೆ ಬ್ರಿಡ್ಜ್ ಒಳಗೆ ಹಿಂಗೆ ಬರ್ರಕ್ಕೆ ಭಾರಿ ಅದದು. ಇಲ್ಲಿ ಬಂದು ಇಲ್ಲೇ ಈ ಉಸುಗ್ರೆ ನಿಂತೀವಿ. ನಮ್ಮ ಪಕ್ಕ ನೆನಪದ. ಮತ್ತು ಇಲ್ಲಿ ನಿಂತೆ ಡ್ರೋನ್ ಹರಿಸ್ಬಿಟ್ಟಿದ್ದೇವೆ ಮ್ಯಾಲೆ. ಭಾರಿ ಇದೆ ಜಾಗ. ಈ ಸೈಡ್ ಬಂದ್ರಲ್ಲ ಇದಕ್ಕೊಂದು ವಿಸಿಟ್ ಕೊಟ್ಟವ್ರಿ. ಟೈಮ್ ಇತ್ತಲ್ಲ ತೆಳಗಿಳಿದು ಒಂದು ಸ್ವಲ್ಪ ಟೈಮ್ ಸ್ಪೆಂಡ್ ಮಾಡಿರಿ. ಗಾಡಿ ನಿಮ್ಮಲ್ಲಿ ಗ್ಯಾಸ್ ಅದು ಏನಾರ ಐತಂದ್ರಲ್ಲ ಗ್ಯಾಸು ಇದು ಮಾಡ್ರಿ ಅದಕ್ಕೆ. ಆ್ಯಕ್ಚುಲಿ ಇದೇ ಬ್ರಿಡ್ಜ್ ಮೇಲೆ 3-4 ವರ್ಷದಿಂದ ನಮ್ಮ ದೋಸ್ತ್ ಇಬ್ಬರೇ ಬಂದಿದ್ದೇವೆ ಗಾಡಿ ಮ್ಯಾಗ. ಅದು ನಮ್ಮ ಮಾಮೂರ್ದೊಬ್ಬರು ಗಾಡಿ ತೊಗೊಂಡು ಅವ್ರ ದೋಸ್ತರದ್ದು ಹೆಲ್ಮೆಟ್ ತೊಗೊಂಡು ಅವಂದು ಯಾರ್ದೋ ದೋಸ್ತ ಒಂದು ಹೆಲ್ಮೆಟ್ ತೊಗೊಂಡು ಒಂದು ಜಾಕೆಟ್ ಹಾಕೊಂಡು ಮ್ಯಾಲೆ ಇದು ಗೇರ್ಸ್ನೂ ಅಲ್ಲ ಏನೂ ಅಲ್ಲ. ಸೊ ಇಲ್ಲಿ ಬಂದಿದ್ದೆವು. ಅಲ್ಲಿ ಬೈಕರ್ಗಳು ಸಿಕ್ಕಿರ ನಮ್ಗೆ ಆ್ಯಕ್ಚುಲಿ. ಅದು ಅವ್ರದ್ದು ನೋಡಿ ಖುಷಿಯಾಗಿ ನಿಮ್ದು ಏನೇನೋ ಅಕ್ಸೆಸರೀಸ ಇದಕ್ಕೆ ಎಷ್ಟು ಬೀಳ್ತದ ಎಲ್ಲ ಕೇಳಿದ್ದೆವು ನಾವು.
ಒಂದು 4 ವರ್ಷದಿಂದ ಅನ್ಕೋರಿದು ಆಗಿದ್ದು. ಬಟ್ ಈಗ ನೋಡಿದ್ರಲ್ಲ ನಾವೇ ಫುಲ್ ಸೆಟಪ್ ಮಾಡ್ಕೊಂಡು ನಮ್ಮದೇ ಒಂದು ಫುಲ್ ಸ್ವಂತ ಗಾಡಿ, ನಮ್ಮದೇ ಟೆಂಟ್, ಈ ಥರ ಕ್ಯಾಂಪಿಂಗ್ ಮಾಡ್ಕೊಂಡು ಈ ಥರ ಎಕ್ಸ್ಪ್ಲೋರ್ ಮಾಡತ್ತೆ ಅಂದ್ರಲ್ಲ ಆ ಖುಷಿನೇ ಬೇರೆ ಯಾವುದೋ ಒಂದೇನೋ. ನೋಡ್ರಿ ಯಾರೋ ಬೈಕರ್ಸ್ ಹೊಂಟ್ರ, ನಮ್ಮಂಥ ಬೈಕರ್ಸ್ಗಳಿಗೆಲ್ಲ ಏನು ಆಸೆ ಇರುತ್ತೆ ಅಂದ್ರೆ ನ್ಯೂ ಇಯರ್ ಹಿಂಗೆ ಹಾಲಿಡೇಸ್ ಬತ್ತಂದ್ರಲ್ಲ ಕುಡ್ದು ಪಾರ್ಟಿ ಗಿಟಿ ಮಾಡಬೇಕು ಅಂತ ಆಸೆ ಇರಲ್ಲ ನಮಗೆ. ಹಿಂಗೆ ಆರಾಮ್ ಒಂದು ನಮ್ಮ ಗಾಡಿ ನಾವು ಪ್ರಾಪರಾಗಿ ರೆಡಿಯಾಗಿ ಒಂದು ಗೇರ್ಸ್ ಎಲ್ಲ ಹಾಕೊಂಡು ಒಂದು ರೈಡ್ ಹೋಗಿ ಆರಾಮ್ ನೆಮ್ಮದಿ ನಿಂತಂತ ಒಂದು ಟೈಮ್ ಸ್ಪೆಂಡ್ ಮಾಡಿ ಪೀಸ್ ಆಗಿದ್ದು ಮತ್ತು ಆಮೇಲೆ ಸಿಟಿ ಲೈಫಿಗೆ ಬಂದ್ರಲ್ಲ ಭಾಳ ಬೆಸ್ಟ್ ಅನ್ನಿಸ್ತದೆ. ಈಗ ನ್ಯೂ ಇಯರ್ನ ಮಂದಿ ಏನು ಮಾಡ್ತಾರೆ, ಕೂಡ್ದ ತಿಂದ ಜೋರು ಡ್ಯಾನ್ಸ್ ಮಾಡ್ದ ಪಾರ್ಟಿ ಮಾಡ್ದ, ಅದನ್ನ ಅವ್ರ ಎಂಜಾಯ್ಮೆಂಟ, ಇದು ನಮ್ಮ ಎಂಜಾಯ್ಮೆಂಟ. ಟೆಮ್ನಾಗ ಹಿಂಗೆ ಕೂತ್ ಹೋಗೋದು ಮಜಾನೇ ಬೇರೆ ಇರುತ್ತೆ. ಈಗ ನಮ್ಮ ಊರಾಗೆಲ್ಲ ನಾವು ಅವಾಗ ಹೋಗ್ತಿದ್ದೇವೆ ಹಂಗೆ ಸಣ್ಣವ್ರಿದ್ದಾಗ ಮನಾರ್ ಸರಿ ಹೋಗಿ ನಾವು ಲೆಕ್ಕನೆಲ್ಲ. ಸೊ ಅಂತೂ ಬಂದು ಗೋಕರ್ಣ ರೀಚ್ ಆದೆವು. ಇಲ್ಲಿಂದ ಒಳಗೆ ಹೋದ್ರೆ ಸೀದಾ ಗೋಕರ್ಣ ಊರಾಗ ಹೋಗ್ತೀವಿ. ನಮಗೆ ಹಿಂಗೆ ಕೋಸ್ಟಲ್ ಏರಿಯಾ ಹೋಗೋದು ಸ್ವಲ್ಪ ಗೋಕರ್ಣ ಬ್ಯಾಡ ರಶ್ ಇರ್ತದೆ ಅಂತೇಳಿ ಇದು ಫುಲ್ ಪ್ರಾಪರ್ ಹೈವೇ ರೋಡ್. ಇದು ಕೋಸ್ಟಲ್ ಏರಿಯಾ. ಇದು ರೋಡ್ ನೀವು ಒಂದು ಫುಲ್ ಲಾಂಗ್ ಸ್ಟ್ರೆಚ್ ಅದ. ಇದು ಭಾರಿ ಅದ ರೋಡ್, ಇದು ಫುಲ್ ಪ್ರಾಪರ್. ಅದಾನು ಊಟದ ಬ್ರೇಕ ಅನುಪಮ್ ಅಂಥೇಳಿ ಹೋಟೆಲ್ ಮುಚ್ಚದ, ಏನು ಮಾಡೋದು ತೆರೆದ ಗೊತ್ತಿಲ್ಲ. ನೋಡಂಬರ್ರಿ ಸೀ ಫುಡ್ ಅವ ನೋಡಿಲ್ಲ. ಸೀ ಫುಡ್ ನಾವು ತಿನ್ನಲ್ಲ, ವೆಜಿಟೇರಿಯನ್. ಕುಮ್ಟನಾಗಿದ್ದೆವು, ಕುಮ್ಟನಾಗ ಊಟ ಮಾಡ್ಕೊಂಡೆ, ಊಟ ಮಾಡಿ ರೆಡಿಯಾಗಿವಿ. ಈಗ ಬೀಚ್ ಹುಡುಕ್ಬೇಕು, ಅದೇ ಒಂದು ದೊಡ್ಡ ಟಾಸ್ಕ್ ಆಗಿದೆ. ಸೊ ಇಲ್ಲೊಂದು ದಾರಿ ಅದಂತ, ಹಿಂಗೆ ಈ ದಾರಿನಿಂತ ಬೀಚಿಗೆ ಹೋತಂತ. ಇಲ್ಲಿಂದ 4-5 ಕಿಲೋಮೀಟ್ರ್ ಬೀಚ್ ಆಗ್ತಾವಂತ. ಸೊ ಇಲ್ಲಿ ಹುಡುಕ್ಯಾಡ ಅಂತಂದ್ರೆ ಒಂದು ಜರ ಜಾಗ ನಾವು ಪ್ರಾಪರ್ ಕ್ಯಾಂಪಿಂಗ್ ಹಾಕಬೇಕಾಗ ನೋಡಮ್. ಇಲ್ಲಿ ನಿಂತ 1 ಅವರ್ ತನಕ ನಮ್ದು ಪ್ಲ್ಯಾನ್ ಇದೆ. ಇಷ್ಟನ್ನ ಯಾವುದು ಸಿಗ್ತಾ ಬೀಚ್ನಾಗ ಕ್ಯಾಂಪ್ ಹಾಕ್ಬೇಕಂತ ಹೆಸರು ಇಲ್ಲ. ಹಾಂ, ಈ ಕಡೆಯಿಂದ ಹೋದ್ರೆ ಈಗ ಬಾಡ ಬೀಚ್. ಸೊ ಈ ಬಾಡ ಬೀಚಿಗೆ ಹೊಂಟೆ ಅಂದ್ರಲ್ಲ ಈ ದಾರಿಗೆ 4 ಕಿಲೋಮೀಟ್ರ್ ಅಂತ ಹಿಂಗೆ ಉದ್ದಕ್ಕೆ. ನೋಡಂಬರ್ರಿ ಯಾವ ಥರ ಅದಂಥೇಳಿ. ಇದು ಈ ಕಡೆ ಈ ರೂಟಿಗೆ ಬಂದು ನಾನು ಫಸ್ಟ್ ಟೈಮ್ ಎಕ್ಸ್ಪ್ಲೋರ್ ಮಾಡತ್ತಿದ್ದು. ಆ ಕಡೆ ಎಲ್ಲ ಓಡಾಡಿ ನಾವು ಸೈಡ. ಸೊ ಇದು ಈಗ ನೋಡಮ್, ಇದೊಂದು ಟ್ಯಾಂಕ್ ಅದ. ನೋಡ್ದೇವು ಅಂದ್ರೆ ಕರೆಕ್ಟ್ ನಮಗೂ ಗೊತ್ತಾಗ್ತದೆ, ನಿಮಗೂ ತೋರಿಸ್ತೀವಿ, ನೀವು ನೋಡಿರಿ. ಆದಷ್ಟು ನಮ್ಮ ವಿಡಿಯೋಸ್ ಎಲ್ಲ ಶೇರ್ ಮಾಡಿರಿ, ನಮಗೆ ಸಪೋರ್ಟ್ ಮಾಡಿರಿ. ಅಂತೂ ಊರಾಗ ಬಂದ್ವಿ. ಸ್ಕೂಲ್ ಹುಡುಗರು ಹೊಂಟಾರ, ಹಾಯ್ ಮಾಡ್ಕೋತ ಅವ್ರಿಗೆ ಹಾಯ್ ಮಾಡಮು. ಹಾಯ್ ಮಾಡಿ ರೈಟ್ ಹೋಗಿ ವಿಷ್ಣು ತೀರ್ಥನ ಇಲ್ಲೇ ಬರ್ತೇನು, ಇದೇ ರೋಡಿಗೆ ವಿಷ್ಣು ತೀರ್ಥನ ಬರ್ತದಂತ. ಸರಿ, ಇಲ್ಲಿ ಕುಮಟ ಒಳಗಿದು ಮೋಸ್ಟ್ ಫೇಮಸ್ ಇದು ಜಾಗ. ಆಲ್ಮೋಸ್ಟ್ ಅಲ್ಲಿ ಮಳೆಗಾಲನಾಗ ಸಮ್ಮರ್ನಾಗೆಲ್ಲ ಇದು ಭಾಳ ವೈರಲ್ ಆಯ್ತು ವಿಡಿಯೋ ಇಲ್ಲಿ ಈಸಾಡೋದು. ನಾಳೆಗೆ ಹೋಗಿ ನೋಡಮ್ಮ ನಾವು. ಈಗ ಟೈಮ್ ಆಗೈತಿ, ಈಗ ಈಸಾಡೋ ಮನುಷ್ಯನಿಲ್ಲ. ಯಾಕಂದ್ರೆ ಈಗ ಫಸ್ಟ್ ಕ್ಯಾಂಪಿಂಗ್ದು ಯೋಚನೆ ಮಾಡತ್ತೀವಿ. ನೋಡಂಬರ್ರಿ. ಸೊ ಕಾರ ಅಕ್ಕೋರು ನಡ್ಸೋತಾರ. ಸ್ವಲ್ಪ ದೂರ ನಿಂತ ಇದ್ರೆ ಚಲೋ, ಯಾಕಂದ್ರೆ ನಮಗೆ ಅಷ್ಟು ಭರವಸೆ ಇಲ್ಲ ನಮಗೆ. ಅಕ್ಕೋರು ನಡ್ಸೋತಾರ ಒಂದು ದಿವಸಕ್ಕೆ ಏನು ನಿಂತೇವೆ ಕಾಚಲ್ ಗುದ್ದರಿ ಏನು ಮಾಡ್ತೀರಿ. ಓ ದಾರಿ ಹಿಂಗದ, ನೋಡಂಬ ಹೋಗ್ಬೋದು ಇಲ್ಲ ನೋಡಬರಂ. ಫಸ್ಟಿಗೆ ಹೋಗಿ ಲಗೇಜ್ ಅವ ಕೇಳಬರಂ ಇಲ್ಲಿ ದಾರಿ ಯಾವ್ದು ಇಲ್ಲಿ ನೋಡಮ್. ಇಲ್ಲಿ ಏನದ ಹೋಗಿ ನಮ್ಮ ಗಾಡಿಗಳು ಇಲ್ಲಿ ಪಾರ್ಕ್ ಮಾಡೀವಿ. ಸೊ ಮೊದಲು ಹೋಗಿ ನೋಡ್ಕೊಂಬರ್ಬೇಕು, ಯಾಕಂದ್ರೆ